ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಕೆಲವು ಕ್ವಶನ್ಸ್ಗಳನ್ನು ಆನ್ಸರ್ ಮಾಡೋಣ. ಅದಕ್ಕಿಂತಲೂ ಮುಂಚೆ ನಾವು ಲಾಸ್ಟ್ ವಿಡಿಯೋದಲ್ಲಿ ಕೆಲವು ಡೇಟಾವನ್ನು ಡೇಟಾಬೇಸಿಗೆ ಹಾಕಿದ್ವಿ, ಕೆಲವು ಕಸ್ಟಮರ್ಸನ್ನು ಆ್ಯಡ್ ಮಾಡಿದ್ವಿ. ನಿಮಗೆ ಒಂದು ಚಿಕ್ಕ ಟಾಸ್ಕ್ ಏನೆಂದರೆ, ಒಂದು 3-4 ಎಕ್ಸ್ಟ್ರಾ ಕಸ್ಟಮರನ್ನು ನೀವು ನಿಮ್ಮ ಕಸ್ಟಮರ್ಸ್ ಟೇಬಲ್ಸಿಗೆ ಆ್ಯಡ್ ಮಾಡಬೇಕು. ನೀವು ಹೇಗೆ ನಾವು ಲಾಸ್ಟ್ ವಿಡಿಯೋದಲ್ಲಿ ಇನ್ಸರ್ಟ್ ಮಾಡಿದಿರೋ ಅದೇ ಥರ ಒಂದು 3-4 ಎಕ್ಸ್ಟ್ರಾ ಅಥವಾ ನಿಮ್ಗೆ ಎಷ್ಟು ಬೇಕು ಅಷ್ಟು ಕಸ್ಟಮರ್ಸ್ ಅನ್ನು ನಿಮ್ಮ ಕಸ್ಟಮರ್ ಟೇಬಲ್ಸ್ಗೆ ಹಾಕಬೇಕು. ಈಗ ನಾನು ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಸ್ಟಮರ್ಸ್ ಮಾಡಿದ್ರೆ, ಇಫ್ ಐ ಕ್ಲಿಕ್ ಆನ್ ಸೆಲೆಕ್ಟ್, ನೋಡಿ ನನಗೆ ಇಲ್ಲಿ 6 ಡೇಟಾ ಸಿಗ್ತದೆ. ಮೊದಲು ಐ ಹ್ಯಾಡ್ 3 ಡೇಟಾ, ನನಗೆ ಮೊದಲು 3 ಡೇಟಾ ಇತ್ತು. ಅದಾದ ನಂತರ ನಾನು ಬ್ಯಾಕ್ ಎಂಡ್ ಅಲ್ಲಿ ಒಂದು 3 ಡೇಟಾವನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೇನೆ. ಆ ಆ್ಯಡ್ ಮಾಡಿದ ಡೇಟಾ ಇಲ್ಲಿ ಬರುತ್ತೆ. ನಿಮ್ಮ ಟಾಸ್ಕ್ ಏನಂತ ಹೇಳಿದ್ರೆ, ನೀವು ಕೂಡ ಇದೇ ತರ ಡೇಟಾವನ್ನು ಆ್ಯಡ್ ಮಾಡಬೇಕು. ಇಲ್ಲಿ ನೋಡಿ 4 ಮತ್ತು 6 ದೀಕ್ಷಿತ್ ಅವರ ಇಮೇಲ್ ಐ ಡಿ ಸೇಮ್ ಇದೆ ದೀಕ್ಷಿತ್, ಆದ್ರೆ ಅದರ ಡೊಮೈನ್ ಮಾತ್ರ ಚೇಂಜ್ ಇದೆ. ಒಬ್ಬರದ್ದು ಜಿಮೇಲ್ ಅಲ್ಲಿ ಇದೆ, ಒಬ್ಬರಲ್ಲಿ ಯಾಹೂ ಅಲ್ಲಿ ಇದೆ. ಯಾಕೆಂತ ಹೇಳಿದ್ರೆ ದೀಕ್ಷಿತ್ ಸೇಮ್ ಇಮೇಲ್ ಐ ಡಿ ಇದು ತೆಗಿಲಿಕ್ಕೆ ಆಗೋದಿಲ್ಲ. ವೈ? ಬಿಕಾಸ್ ದೇ ಆರ್ ಯುನೀಕ್ ಇಮೇಲ್ ಐ ಡಿ, ಯುನೀಕ್ ಕನ್ಸ್ಟ್ರೆಂಟ್ ಅನ್ನು ನಾವಲ್ಲಿ ಕೊಟ್ಟಿದ್ದೇವೆ. ಸೊ ದಿಸ್ ಇಸ್ ದ ಫಸ್ಟ್ ಚಾಲೆಂಜ್ ವಾಟ್ ಯು ಹ್ಯಾವ್ ಟು ಡೂ. ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಕೆಲವು ಟಾಸ್ಕ್ ಇದೆ. ಆ ಟಾಸ್ಕ್ ಅನ್ನು ನಾವೀಗ ಅಚೀವ್ ಮಾಡಬೇಕು. ಮೊದಲನೇದು, ಟು ಗೆಟ್ ದ ನೇಮ್ಸ್ ಆಫ್ ದ ಕಸ್ಟಮರ್. ನಮ್ಮ ಕಸ್ಟಮರ್ ಟೇಬಲ್ ಅಲ್ಲಿ ಇರುವ ಕಸ್ಟಮರ್ ಎಲ್ಲ ಹೆಸರುಗಳನ್ನು ನಾವು ಪಿಕ್ ಮಾಡಬೇಕು. ದಟ್ ಈಸ್ ವೆರಿ ಸಿಂಪಲ್. ಸ್ಟಾರ್ ಅಂತ ಹೇಳಿದ್ರೆ ಎಲ್ಲಾ ಕಾಲಮ್ ಅಲ್ಲಿರುವ ಡೇಟಾ ನಮಗೆ ಸಿಗುತ್ತೆ. ಅದೇ ನಮಗೆ ಬೇಕಾಗಿರುವ ಡೇಟಾ ಯಾವುದು ಅಂತ ಹೇಳಿದ್ರೆ ಜಸ್ಟ್ ದ ಕಸ್ಟಮರ್ ನೇಮ್. ಕಸ್ಟಮರ್ ಅಂಡರ್ಸ್ಕೋರ್ ನೇಮ್, ರಿಫ್ರೆಶ್, ಎಸ್. ನಮಗೆ ಈಗ ಕಸ್ಟಮರ್ ಹೆಸರು ಮಾತ್ರ ಸಿಕ್ಕಿತು. ದಿಸ್ ಈಸ್ ಹೌ ನಿಮ್ಗೆ ಯಾವ ಕಾಲಮ್ ನೇಮ್ ಬೇಕೋ ಆ ಕಾಲಮ್ ಇದು ಮಾತ್ರ ಡೇಟಾವನ್ನು ಫೆಚ್ ಮಾಡಬಹುದು. ಸ್ಟಾರ್ ಅಂತ ಹೇಳಿದ್ರೆ ಎಲ್ಲಾ ಡೇಟಾ ಫೆಚ್ ಆಗುತ್ತೆ. ನಮ್ಗೆ ಎಲ್ಲಾ ಡೇಟಾ ಫೆಚ್ ಮಾಡಬೇಕಾದ ಅವಶ್ಯಕತೆ ಇಲ್ಲದಿದ್ದರೆ ನಮಗೆ ಯಾವ ಕಾಲಮ್ ನೇಮ್ ಬೇಕೋ ಆ ಕಾಲಮ್ ಡೇಟಾವನ್ನು ಫೆಚ್ ಮಾಡಬಹುದು. ನೆಕ್ಸ್ಟ್, ಟು ಗೆಟ್ ದೇರ್ ಇಮೇಲ್ ಐ ಡಿಸ್. ಈಗ ಯಾರಾದ್ರೂ ಒಬ್ಬರು ಬಂದ್ರೆ ನಮಗೆ ಇಮೇಲ್ ಐ ಡಿ, ನಿಮ್ಮ ಕಸ್ಟಮರ್ ಎಲ್ಲಾದ್ರೂ ಇಮೇಲ್ ಐ ಡಿ ಕೊಡಿ ಒಮ್ಮೆ ಅಂತ ಕೇಳಿದ್ರೆ, ಜಸ್ಟ್ ವೆರಿ ಸಿಂಪಲ್, ಜಸ್ಟ್ ಗಿವ್ ಇಮೇಲ್, ಯು ಗೆಟ್ ದ ಇಮೇಲ್ ಐ ಡಿ. ವೆರಿ ವೆರಿ ಸಿಂಪಲ್. ನೆಕ್ಸ್ಟ್, ನನಗೆ ಕಸ್ಟಮರ್ ಹಾಗೂ ಅವರ ಇಮೇಲ್ ಐ ಡಿ ಬೇಕು ಅಂತ ಹೇಳಿದ್ರೆ ಜಸ್ಟ್ ಕಸ್ಟಮರ್ ನೇಮ್, ಇಮೇಲ್ ಫ್ರಮ್ ಕಸ್ಟಮರ್. ಕಸ್ಟಮರ್ ನೇಮ್ ಸಿಗುತ್ತೆ, ಅವರ ಕರೆಸ್ಪಾಂಡೆಂಟ್ ಆಗಿರುವಂತಹ ಇಮೇಲ್ ಐ ಡಿ ಸಿಗುತ್ತೆ. ನೈಸ್. ನೆಕ್ಸ್ಟ್, ಟು ಚೆಕ್ ದ ಪರ್ಚೇಸ್ the customer has done. ಕಸ್ಟಮರ್ ಎಷ್ಟು ಪರ್ಚೇಸ್ ಮಾಡಿದ್ದಾರೆ ಎಂಬುದಾಗಿ ನೋಡಲಿಕ್ಕೆ, ಓಕೆ, ಎಷ್ಟು ಪರ್ಚೇಸ್ ಮಾಡಿದ್ದಾರೆ ಅಂತ ನೋಡಲಿಕ್ಕೆ, ಸೊ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆಸ್ ಅಮೌಂಟ್ ಅಲ್ಲ. ಸೊ ವಿ ಹ್ಯಾವ್ ಅಮೌಂಟ್ ಫ್ರಮ್ ಕಸ್ಟಮರ್, ಸೆಲೆಕ್ಟ್. ನಮಗೆ ಇಲ್ಲಿ ಅಮೌಂಟ್ ಸಿಗುತ್ತೆ. ಆದ್ರೆ ನಮಗೆ ಇಲ್ಲಿ ಏನ್ ಕೇಳಿದ್ದಾರೆ ಕ್ವಶನ್ ಅಂತ ಹೇಳಿದ್ರೆ, ಟು ಚೆಕ್ ದ ಪರ್ಚೇಸ್, ಅಮೌಂಟ್ ಅಂತ ಕೇಳಲಿಲ್ಲ, ಅವರು ಎಷ್ಟು ಅಮೌಂಟ್ ಇದು ಪರ್ಚೇಸ್ ಮಾಡಿದ್ದಾರೆ ಅಂತ, ರೈಟ್? ಸೊ there is a concept called as aliasing. ಸೊ ನಾನು ನಿಮಗೆ ಔಟ್ಪುಟ್ ತೋರಿಸಿದ ನಂತರ ಎಕ್ಸ್ಪ್ಲೇನ್ ಮಾಡ್ತೇನೆ. ನೋಡಿ, ಈಗ ನಂಗೆ ಇಲ್ಲಿ ಪರ್ಚೇಸ್ ಸಿಗುತ್ತೆ. ಸೊ ನಾನು ಏನ್ ಮಾಡಿದೆ ಇಲ್ಲಿ ಅಂತ ಹೇಳಿದ್ರೆ, ಸೆಲೆಕ್ಟ್ ಅಮೌಂಟ್ ಆಸ್ ಪರ್ಚೇಸ್. ಈಗ ನಾನು ಈ ಆಸ್ ಪರ್ಚೇಸ್ ತೆಗೆದ್ರೆ ನಿಮ್ಗೆ ಗೊತ್ತಿದೆ, ಯಾಕೆಂತ ಹೇಳಿದ್ರೆ ನಮ್ಮ ಕಸ್ಟಮರ್ ಟೇಬಲ್ ಅಲ್ಲಿ ಒಂದು ಫೀಲ್ಡ್ ಯಾವುದು ಅಂತ ಹೇಳಿದ್ರೆ ನಮ್ಮ ಅಮೌಂಟ್ ಫೀಲ್ಡ್. ಸೊ ಅಮೌಂಟ್ ಬಂದೇ ಬರುತ್ತೆ. ಸೊ ಏಲಿಯಾಸಿಂಗ್ ಅಂತ ಹೇಳಿದ್ರೆ, ನಾವು ಕ್ವಶನ್ ನೋಡಿದಾಗ ಪರ್ಚೇಸ್ ಎಷ್ಟು ಮಾಡಿದ್ದಾರೆ ಅಂತ ಕೇಳಿದ್ದಾರೆ, ಆದಾಗ ನಾವು ಪರ್ಚೇಸ್ ಎಷ್ಟು ಮಾಡಿದ್ದಾರೆ ಅಂತ ತೋರಿಸ್ಬೇಕು. ಸೊ ಆಸ್ ಪರ್ಚೇಸ್ ಅಂತ ಮಾಡಿದ್ರೆ ಈ ಅಮೌಂಟ್ ಡೇಟಾ ವಿಲ್ ಬಿ ರೀನೇಮ್ಡ್ ಆಸ್ ಪರ್ಚೇಸ್. ಸೊ ಈ ಕಾಲಮ್ ನೇಮ್ ಇದೆ ಅಲ್ಲ ಅಮೌಂಟ್, ಅದು ಪರ್ಚೇಸ್ ಅಂತ ಹೇಳಿ ರೀನೇಮ್ ಆಗುತ್ತೆ. ಒಂದು ವಿಷಯ ನೆನಪಿಟ್ಕೊಳ್ಳಿ, ಡೇಟಾ ಬೇಸ್ ಅಲ್ಲಿ ಯಾವುದೇ ಚೇಂಜಸ್ ಆಗುವುದಿಲ್ಲ. ಸೊ ಡೇಟಾ ಬೇಸ್ ಇಂದ ಡೇಟಾವನ್ನು ಕ್ವೆರಿ ಮಾಡಿದ ನಂತರ ನಮಗೆ ಇಲ್ಲಿ ಡೇಟಾ ಬರುತ್ತೆ. ಆ ಬಂದ ಡೇಟಾದ ಕಾಲಮ್ ನೇಮ್ ಅನ್ನು ನಾವು ಜಸ್ಟ್ ಟೆಂಪರರಿಲಿ ರೀನೇಮ್ ಮಾಡ್ತಿದ್ದೇವೆ ಯೂಸರ್ಗೆ ತೋರಿಸಲಿಕ್ಕೆ. ಅದಲ್ಲದೆ ಡೇಟಾ ಬೇಸ್ ಅಲ್ಲಿ ಯಾವುದೇ ಚೇಂಜಸ್ ಆಗುದಿಲ್ಲ. ಈ ಏಲಿಯಾಸಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಫರ್ದರ್ ವಿಡಿಯೋಸ್ಗಳಲ್ಲಿ. ಇದರಲ್ಲಿ ನಾನು ಜಸ್ಟ್ ನಿಮಗೆ ಟಚ್ ಬೇಸ್ ಮಾಡ್ತಿದ್ದೇನೆ. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಏಲಿಯಾಸಿಂಗ್. ಓಕೆ, ನಿಮ್ಗೆ ಇಲ್ಲಿ ಡೇಟಾ ಬರುತ್ತೆ. ಸೊ ಈಗ ನಿಮ್ಗೆ ಪರ್ಚೇಸ್ ಕೂಡ ಸಿಕ್ಕಿ ಆಯ್ತು. ಈಗ ನಾನು ಸೆಲೆಕ್ಟ್ ಸ್ಟಾರ್ ಅಂತ ಮಾಡಿದ್ರೆ ನೋಡಿ, ನನಗೆ ಈಗಲೂ ಅಮೌಂಟ್ ಅಂತಾನೆ ಇರುವುದು, ಯಾಕಂತ ಹೇಳಿದ್ರೆ ಡೇಟಾ ಬೇಸ್ ಅಲ್ಲಿ ಏನು ಚೇಂಜ್ ಆಗುದಿಲ್ಲ. ಡೇಟಾ ಬೇಸ್ ಇಂದ ಬಂದ ಡೇಟಾವನ್ನು ನನಗೆ ಈಗ ಪರ್ಚೇಸ್ ಅಂತ ಹೇಳಿ ತೋರಿಸ್ಬೋದು. ಸೊ ನಾವು ನಮ್ಮ 3 ಕ್ವಶನಿಗೂ ಆನ್ಸರ್ ಮಾಡಿದ್ವಿ.
ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಅಪ್ಡೇಟ್ ಹೇಗೆ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ನನ್ನ ಹೆಸರು ನನಗೆ ಮಣಿಕಂಠ ಮಣಿಕಂಠ ನಾಯರ್ ಮಾಡಬೇಕು ಅಥವಾ ಗೌರವಿಂದ ಗೌರವ್ ಕಾಮತ್ ಮಾಡಬೇಕು ಅಂತಿದ್ರೆ ಹೇಗೆ ನನಗೆ ಡೇಟಾಬೇಸ್ ಅಲ್ಲಿ ಆಲ್ರೆಡಿ ಇದ್ದ ಡೇಟಾವನ್ನು ಅಪ್ಡೇಟ್ ಮಾಡಬಹುದು ಎಂಬುದಾಗಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಅಲ್ಲಿವರೆಗೂ ಟೇಕ್ ಕೇರ್.